श्रीगुरुभ्यो नमः हरिः ॐ ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोऽष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ವೃಷಭ ರಾಶಿಯವರಿಗೆ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ವೃಷಭ ರಾಶಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ, ಮೃಗಶಿರಾರ್ಧಂ ವೃಷಭ. ಹಾಗಾಗಿ 1, 2ನೇ ಪಾದ ಮಾತ್ರ ವೃಷಭ ರಾಶಿಗೆ ಬರುತ್ತೆ. ವೃಷಭ ರಾಶಿಯವರು ಗಮನ ಇಟ್ಟು ಈ ವಿಡಿಯೋವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿ. ನಾವು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವಾದಂಥ ಫಲಗಳು ಕೂಡ ಇರಬಹುದು. ಇದು ಗೋಚಾರದಲ್ಲಿ ಮುಂದೆ ಹೇಳುವಂತಹ ಗ್ರಹಗಳ ಪರಿಣಾಮದಿಂದ ಹೇಳುವಂಥ ಒಂದು ಪ್ರಯತ್ನ. ನೋಡಿ, 2ನೇ ರಾಶಿಯಲ್ಲಿ ಗುರು, ಇದು ಬಹಳ ಒಳ್ಳೆಯದು ನಿಮಗೆ. ಅನಂತರದಲ್ಲಿ 3ನೇ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು, 4ನೇ ರಾಶಿಯಲ್ಲಿ ರವಿ, 5ನೇ ರಾಶಿ ಕುಜ. ನೋಡಿ, ಪಂಚಮದ ಕುಜ, ಇದು ಒಳ್ಳೆಯದು ಅಂತಲೇ ಹೇಳ್ತೇನೆ. 6, 7, 8, 9ನೇ ರಾಶಿಯಲ್ಲಿ ಯಾರಲ್ಲ, 10ನೇ ರಾಶಿಯಲ್ಲಿ ರಾಹು, 11ನೇ ರಾಶಿ ಶನಿ. ರಾಹು ದಶಮದಲ್ಲಷ್ಟೊಂದು ಒಳ್ಳೆಯದಲ್ಲ. ಶುಕ್ರನೂ ಕೂಡ ತೃತೀಯ ರಾಶಿಯಲ್ಲಿದ್ದಾನೆ, ಇದು ಬಹಳ ಒಳ್ಳೆಯದು ಅಂತಲೇ ಹೇಳ್ತಾನೆ. ಒಟ್ಟಿನಲ್ಲಿ ಹೇಗಪ್ಪ ಅಂತಂದರೆ, ಜೀವನದಲ್ಲಿ ಕೆಲವೊಂದಷ್ಟು ಕಣ್ಣಿಗೆಲ್ಲ ಕಾಣ್ತಾ ಇದೆ, ಕೈ ಸಿಗ್ತಾ ಇಲ್ಲ, ಓಡಾಡ್ತಾ ಇದ್ದೀರಿ ನೀವು ಅಲ್ವಾ. ಶ್ರಾವಣ ಮಾಸ, ಹಬ್ಬ ಹರಿದಿನಗಳು, ಪ್ರತಿ ಮಂಗಳವಾರವೂ ಕೂಡ ಮಂಗಳಗೌರಿ ವ್ರತವನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ 8ನೇ ತಾರೀಕಿಗೆ ನೋಡ್ತಾ ಇದ್ದ ಹಾಗೆ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಬಂದಿದೆ. ತಪ್ಪದೆ ಪೂಜೆ ಪುನಸ್ಕಾರವನ್ನು ಮಾಡಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮ್ಮ ಲಕ್ಷ್ಮೀನಾರಾಯಣ ದೇವರಿಂದ ಅನುಗ್ರಹದಿಂದ ಎಲ್ಲರಿಗೂ ಶುಭವಾಗಲಿ. 9ನೇ ತಾರೀಕಿಗೆ ಹುಣ್ಣಿಮೆ ಇದೆ, ರಕ್ಷಾಬಂಧನ. ಮತ್ತು ಋಗ್ವೇದಿಗಳಿಗೆ, ಯಜುರ್ವೇದಿಗಳಿಗೆ ಉಪಕರ್ಮ ಮಾಡುವಂಥದ್ದು ನೂಲು ಹುಣ್ಣಿಮೆ ಅಂತೇಳಿ ಹೇಳ್ತಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ನೂಲು ಹುಣ್ಣಿಮೆ ಯಾವಾಗೂ ಕೂಡ ನಮಗೆ ಸಿಗುವುದಿಲ್ಲ. ಇವಾಗ ಸಿಕ್ಕಿದೆ ಅಂತಂದರೆ ನಾವೇ ಪುಣ್ಯವಂತರು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನೂಲು ಹುಣ್ಣಿಮೆ ದಿವಸ ಉಪಕರ್ಮ, ಉಪನಯನ ಆದಂಥವರೆಲ್ಲ ಮರ್ಯಾದೆ ಮಾಡಿ, ಯಾವ ದೇಶದಲ್ಲೇ ಇರಲಿ, ಆ ದೇಶ ಈ ದೇಶ ಆಡುವಂಥದ್ದಿದ್ದಲ್ಲಿ ಇದ್ದರೂ ಮಾಡುವಂಥ ಪ್ರಯತ್ನ ಮಾಡಿ. 11ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತು, 11ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಹಾಗೆ 12ನೇ ತಾರೀಕಿಗೆ ಮಂಗಳಗೌರಿ ವ್ರತ, ಪ್ರತಿ ಮಂಗಳವಾರವೂ ಮಂಗಳಗೌರಿ ವ್ರತ. 16ನೇ ತಾರೀಕಿಗೆ ಗೋಕುಲಾಷ್ಟಮಿ, ಕೃಷ್ಣನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. 17ನೇ ತಾರೀಕಿಗೆ ಸಿಂಹ ಸಂಕ್ರಾಂತಿ ಇದೆ. ಹಾಗೆ ಮಾಸ ಶಿವರಾತ್ರಿ 21ಕ್ಕೆ, 23ನೇ ತಾರೀಕಿಗೆ ಶ್ರಾವಣ ಮಾಸ ಅಮಾವಾಸ್ಯೆ, 23ಕ್ಕೆ ಕೊನೆ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 24ನೇ ತಾರೀಕಿಂದ ಭಾದ್ರಪದ ಮಾಸ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಭಾದ್ರಪದ ಮಾಸ ಶುಕ್ಲ ಪಕ್ಷಕ್ಕೆ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆ. ಮತ್ತು ಸೆಪ್ಟೆಂಬರ್ 7ನೇ ತಾರೀಕಿಂದ ಮತ್ತೆ ಪಿತೃಪಕ್ಷ ಶುರುವಾಯಿತು. ಆ 15 ದಿವಸ ಪಿತೃಪಕ್ಷದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಈ ಭಾದ್ರಪದ ಮಾಸ 24ಕ್ಕೆ ಆರಂಭವಾಗುತ್ತೆ. 25ನೇ ತಾರೀಕಿಗೆ ಸ್ವರ್ಣಗೌರಿ ವ್ರತ, 26 ಸ್ವರ್ಣಗೌರಿ ವ್ರತ, 27ಕ್ಕೆ ಗಣೇಶನ ಪೂಜೆ ಮಾಡುವಂಥದ್ದು, 28ಕ್ಕೆ ಋಷಿ ಪಂಚಮಿ. ಹೀಗೆಲ್ಲ ಇದೆ ನೋಡಿ. ಹಬ್ಬ ದಿನಗಳು ಶುರುವಾಗೋಯ್ತು. ನೋಡ್ತಾ ಇದ್ದಂತೆ ವೃಷಭ ರಾಶಿಯವರಿಗೆ ಸಡಗರವೋ ಸಂಭ್ರಮವೋ ಅಲ್ವಾ. ಹಾಗಾಗಿ ವೃಷಭ ರಾಶಿಯವರು ಧೈರ್ಯದಿಂದ ಮುನ್ನುಗ್ತಾ ಇದ್ದೀರಿ. ಹಾಗೆ ಪ್ರಯತ್ನವನ್ನು ಮಾಡಿ. 2ನೇ ರಾಶಿ ಗುರು ಭಾಳ ಶುಭವನ್ನು ಉಂಟು ಮಾಡ್ತಾ ಇದ್ದಾನೆ. ಯಾಕಂದರೆ 2ನೇ ರಾಶಿಯಲ್ಲಿ ಗುರು ಇದ್ದಾಗ ಗುರು ಕುಟುಂಬ ಸ್ಥಾನವನ್ನು ವೃದ್ಧಿ ಮಾಡ್ತಾನೆ. ಯಾರ್ಯಾರಿಗೆ ವಿವಾಹಾದಿ ಮಂಗಲ ಕಾರ್ಯಗಳಾಗಲಿಲ್ಲವೋ ಅಂಥವರಿಗೆ ಆ ಗುರುವಿನ ಅನುಗ್ರಹದಿಂದ ಸ್ವಲ್ಪ ಅಟ್ಲೀಸ್ಟ್ ಮದುವೆಗಾದರೂ ಸ್ವಲ್ಪ ದಾರಿ ಆಗುತ್ತೆ. ಏನಾದ್ರು ನಿಂತ್ಕೊಂಡಿದ್ರೆ ಅದು ಮುಂದೆ ಹೋಗುವಂಥದ್ದು, ಅಥವಾ ಏನೋ ಚಿಂತೆ ಟೆನ್ಷನ್ನಿಂದ ಏನೋ ಡೈವರ್ಸು, ಕಿರಿಕಿರಿ ಗಲಾಟೆಗಳಾಗಿದ್ದರೆ ಅದೆಲ್ಲ ಒಂದು ಹಂತಕ್ಕೆ ಬಗೆಹರಿಯುವಂಥದ್ದು. ಮತ್ತು ಉದ್ಯೋಗ ಕಳ್ಕೊಂಡವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಉದ್ಯೋಗ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟೋ ಸಲ ಈಗ ನಿಮಗೆ 7.5 ಬರಲಿಲ್ಲ, ಆದರೂ ಕೆಲವೊಂದಷ್ಟು ಜನಕ್ಕೆ ಉದ್ಯೋಗ ಕಳ್ಕೊಳ್ಳುವಂಥದ್ದು, ಉದ್ಯೋಗದಲ್ಲಿ ಚೇಂಜ್ ಆಗುವಂಥದ್ದು, ಅಥವಾ ಏನೋ ಪ್ರಮೋಷನ್ ಸಿಗಬೇಕಿತ್ತು, ಪ್ರಮೋಷನ್ ಸಿಗದೆ ಒದ್ದಾಟ ಆಗುವಂಥದ್ದು. ಹೀಗೆಲ್ಲ 16 ಸಮಸ್ಯೆಗಳು, 16 ಚಿಂತೆ ಹೀಗೆಲ್ಲ ಇದೆ. ಹಾಗಾಗಿ ಇಂಥದ್ದೆಲ್ಲ ಅಷ್ಟಷ್ಟಾಗಿ ನಿಮ್ಮ ದೂರ ಆಗ್ತಾ ಇದೆ. ಹೆಚ್ಚಿನದಾದಂಥ ಲಾಭಾಂಶವನ್ನು ಭಗವಂತನ ಅನುಗ್ರಹ ಮಾಡಲಿ. 1ನೇದಾಗಿ ಆರೋಗ್ಯ ನೋಡುತ್ತಾ ಹೋದರೆ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ವೃದ್ಧಿ ಇದೆ. ಏನೋ ಆರೋಗ್ಯ ವಿಪರೀತ ಆದಂತಹ ತೊಂದರೆ ಅಂತ ಹೇಳುವಂಥದ್ದಿಲ್ಲ. ಆದರೂ ಕೂಡ ಪಂಚಮದ ರವಿ ಇದನ್ನು ಸ್ವಲ್ಪ ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳು, ಸ್ವಲ್ಪ ಚರ್ಮದಲ್ಲೇನಾದರೂ ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದಿದ್ರೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನು, ಯೋಚನೆಗಳನ್ನು ಮಾಡಿಕೊಳ್ಳಿ. ಅದನ್ನು ಹೊರತುಪಡಿಸಿದ್ರೆ ಅಂಥ ದೊಡ್ಡದಾದಂಥ ಆರೋಗ್ಯದಲ್ಲಿ ಅಷ್ಟೇನೂ ಮೇಜರಾಗಿ ಏನೋ ತೊಂದರೆ ಆಗುತ್ತೆ ಹೇಳುವಂಥದ್ದಿಲ್ಲ. ಸಣ್ಣ ಪುಟ್ಟ ಕಫ, ಥಂಡಿ ಇತ್ಯಾದಿಗಳೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಇನ್ನು 2ನೇ ರಾಶಿಯಾದಂಥ ಬುಧನು 3ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಭ್ರಾತೃಗಳಿಂದ ಅನುಕೂಲ ಇದೆ. ಹಾಗೆ ಯಾರೋ ಒಂದೊಬ್ಬರ ವಿಷಯದಲ್ಲಿ ನೀವು ಸ್ವಲ್ಪ ಹಣವೂ ಕೂಡ ಖರ್ಚು ಮಾಡಬೇಕಾಗತ್ತೆ.
ಯಾಕಂದರೆ ಅಕ್ಕ ತಮ್ಮ ಅಣ್ಣ ತಂಗಿ ತಂದೆ ತಾಯಿ ಕುಟುಂಬ ನಮ್ಮ ಕೈಲಾದ ಮಟ್ಟಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಅವರವರ ಪ್ರಾರಬ್ಧ ಕರ್ಮವಶಾತ್ ಆರ್ಥಿಕವಾಗಿ ಬಹಳ ಮೇಲ್ಮಟ್ಟಕ್ಕೆ ಬಂದಿರ್ತಾರೆ. ನೋಡಿ 5 ಜನ ಇರ್ತಾರೆ ಅಣ್ಣ ತಮ್ಮಂದಿರು ಅಂತ ಇಟ್ಕೊಳ್ಳೋಣ. ಇವಾಗೆಲ್ಲ ಒಬ್ಬರು 2 ಜನ, ಆದರೆ 5 ಜನ ಅಣ್ಣ ತಮ್ಮಂದಿರಿದ್ದರೆ ಅದರಲ್ಲಿ ಒಬ್ಬರು ಇಬ್ಬರು ಬಹಳ ಮೇಲ್ಮಟ್ಟಕ್ಕೆ ಬೆಳೆದಿರ್ತಾರೆ. ಇನ್ನು ಒಬ್ಬರು ಇಬ್ಬರು ದುಃಖ ಚಿಂತೆ ಟೆನ್ಷನಲ್ಲೇ ಇರ್ತಾರೆ. ಕಾರಣ ಏನಂತಂದರೆ ಅವರವರ ಪ್ರಾರಬ್ಧವಶಾತ್ ಅವರವರ ಪ್ರಯತ್ನವಶಾತ್ ಅವರು ಬೆಳೆದಿರ್ತಾರೆ. ಯಾಕಂದರೆ ಎಲ್ಲವೂ ಕೂಡ ಒಂದೇ ಲೆವೆಲ್ ಬೆಳಿಬೇಕು ಹೇಳುವಂಥದ್ದು ಏನಿಲ್ಲ. ಹಾಗಾಗಿ ಅವರ ಪ್ರಾರಬ್ಧವಶಾತ್ ಚೆನ್ನಾಗಿ ಬೆಳಿಬಹುದು, ಚೆನ್ನಾಗಿ ಬೆಳೆದೇ ಇರಬಹುದು. ನಾವು ಚೆನ್ನಾಗಿದ್ದೇವೆ ಅಂತೇಳಿ ಇನ್ನೊಬ್ಬರನ್ನು ಕಡೆಗಣಿಸ್ಲಿಕ್ಕೆ ಖಂಡಿತ ಹೋಗಬಾರದು. ನಮಗೆ ಭಗವಂತ ಇಷ್ಟು ಕೊಟ್ಟಿದ್ದಾನಲ್ವ, ಇಷ್ಟಲ್ಲಿ ತೃಪ್ತಿ ಪಡ್ತಾ ನಮ್ಮ ಕೈಯಲ್ಲಿ ನಿಂದರೆ ಯಾರೋ ಒಬ್ಬರಿಗೆ ಹುಷಾರೆಯೋ ತೊಂದರೆಯೋ ಇದಿಲ್ಲ ಅಂತಾದರೆ ಆ ಸಮಯದಲ್ಲಿ ಹೋಗಿ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು. ಅದೇ ನಿಜವಾದಂಥ ಮನುಷ್ಯತ್ವ ಅಂಥೇಳಿ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಖರ್ಚು ಬರುವುದು, ಅದು ಬಂದರೂ ಬಿಡಬೇಡಿ, ಅದನ್ನು ಮಾಡಿ ಒಳ್ಳೆಯ ಥರದಲ್ಲಿ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಕಷ್ಟದಲ್ಲಿದ್ದಾಗ ಒಬ್ಬನಿಗೆ ಸಹಾಯ ಮಾಡಿದಾಗ ಭಗವಂತನು ನಮಗೆಲ್ಲೋ ಒಂದು ಕಡೆ ಕೈ ಹಿಡದೇ ಹಿಡಿತಾನೆ. ಯಾಕಂದರೆ ಅವರು ಕೈ ಹಿಡಿಬಹುದು, ನಮಗೆ ಸಹಾಯ ಮಾಡದೇ ಇರಬಹುದು. ನಮ್ಮ ಕರ್ತವ್ಯವನ್ನು ಪ್ರಯತ್ನಪೂರ್ವಕ ಮಾಡಬೇಕು ಅಂತೇಳಿ ಹೇಳ್ತಾ, ಹಾಗಾಗಿ ಭ್ರಾತೃಗಳಿಂದ ಅನುಕೂಲ, ಅವರಿಗೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಇನ್ನು ಬುಧನೂ ಕೂಡ ತೃತೀಯ ರಾಶಿಯಲ್ಲಿದ್ದಾನೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ತುಂಬ ಓಡಾಟ ಆಗ್ತಾ ಇದೆ. ವಾತಾವರಣಗಳು ವ್ಯತ್ಯಾಸ ಆಗುವಂಥದ್ದು, ಮನಸ್ಥಿತಿ ವ್ಯತ್ಯಾಸ ಆಗುವಂಥದ್ದು, ಸ್ವಲ್ಪ ಫೈನಾನ್ಸು. ಶುಕ್ರನೂ ಕೂಡ ನೋಡಿ ಸ್ವಲ್ಪ ಚಂದ್ರನ ಮನೆಯಲ್ಲಿದ್ದಾನೆ. ಹಾಗಾಗಿ ಆ ಕಡೆ ಈ ಕಡೆ ಖರ್ಚು ಜಾಸ್ತಿ ಬರ್ತಾ ಇದೆ, ಕಮಿಟ್ಮೆಂಟ್ ಜಾಸ್ತಿ ಆಗಿದೆ. ಓಹೋ, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಅದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು ಅಂತೇಳಿ ಯೋಚನೆ ಮಾಡ್ತಾ ಇದ್ರಿ. ಕಟ್ಟಲೇಬೇಕು, ಮಾಡಲೇಬೇಕು, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಜೀವನದ ಬಹಳ ಮುಖ್ಯವಾದಂಥ ಕೆಲವೊಂದಷ್ಟಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಇನ್ಫ್ಲೇಷನ್ ರೇಟ್ ಇದೆಯಲ್ವ, ಏನು ಮಾಡಲಿಕ್ಕಾಗತ್ತೆ ಜೀವನದಲ್ಲಿ. ಹಿಂದೆ ಇದ್ದಂಗೆ ಇವಾಗಿರೋದಿಲ್ಲ, ಇವಾಗಿದ್ದಾಗಿನ 5 ವರ್ಷಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪರಿವರ್ತನೆ ಆಗ್ತಾ ಇರ್ತದೆ ಜಗತ್ತಿನಲ್ಲಿ. ಒಟ್ಟಿನಲ್ಲಿ ಆ ಪರಿವರ್ತನೆ ಆಗ್ತಾ ಇರುವಂಥ ಜಗತ್ತಿಗೆ ನಾವು ಕೂಡ ಮುನ್ನುಗ್ಗಿ ಹೋಗ್ತಾ ಇರಬೇಕು. ಮಕ್ಕಳ ವಿಷಯದಲ್ಲಿ ಜಾಗ್ರತೆ, ಸರಿಯಾದಂಥ ವಿದ್ಯಾಭ್ಯಾಸದ ಮಾರ್ಗವನ್ನು ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಕೊಡ್ತಾ ಹೋಗಿ. ಯಾಕಂದರೆ ಯಾವ ಥರ ನೀವು ವಿದ್ಯಾಭ್ಯಾಸವನ್ನು ಅವರು ರೂಢಿ ಮಾಡ್ತಾರೋ ಅದೇ ಥರ ಅವರು ಮಾಡ್ತಾ ಹೋಗ್ತಾರೆ. ನಾವು ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಸಂಸ್ಕಾರ ಕೊಟ್ಟು ಸರಿಯಾದಂಥ ರೀತಿಯಲ್ಲಿ ಓದಿಸಬೇಕು. ಸರಿಯಾಗಿ ಓದಿಸಿಲ್ಲ ಅಂತಾದರೆ ಏನೂ ಕೂಡ ಅನುಕೂಲತೆಗಳಾಗೋದಿಲ್ಲ. ಹಾಗಾಗಿ ನೀವು ಚೆನ್ನಾಗಿ ಓದಿಸಬೇಕು ಹೇಳುವಂಥ ಮನಸ್ಥಿತಿ ಇದ್ದರೂ ಕೂಡ ಯಾವ್ಯಾವ ಸಂಸ್ಕಾರ ಕೊಟ್ಟು ಓದಿಸಬೇಕು ಅದನ್ನು ಓದಿಸಬೇಕು ಅಂತಲೇ ಹೇಳ್ತೇನೆ. ಚತುರ್ಥದಲ್ಲಿ ರವಿ, ಇದು ಬಹಳ ಒಳ್ಳೆಯದು. ಕೇಂದ್ರದಲ್ಲಿ ರವಿ ಒಬ್ಬನು ಕೂತಿದ್ದಾನೆ. ಹಾಗಾಗಿ ಗೌರ್ಮೆಂಟಿನ ಅಧಿಕಾರಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು, ಅಥವಾ ಪ್ರಮೋಷನ್ ಏನಾದ್ರು ತಡೆ ಇದ್ರೆ ಆ ಪ್ರಮೋಷನ್ ಸಿಗುವಂಥದ್ದು, ಅಥವಾ ಏನೋ ಟ್ರಾನ್ಸ್ಫರ್ ಆಗಿ ಕೂತ್ಕೊಂಡಂಥ ಜಾಗ ಏನಪ್ಪ ಸರಿಯೇ ಇಲ್ಲ, ಏನು ಚಿಂತೆ ಬಹಳ ಒತ್ತಡಗಳಾಗಿದ್ದರೆ ಆ ಜಾಗದಲ್ಲಿ ಸ್ವಲ್ಪ ದೃಢತೆ ಬರುವಂಥದ್ದು. ಎಷ್ಟೋ ಸಲ ದೃಢತೆಯೇ ಇರುವುದಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಸುಮ್ಮನೆ ಕೆಲಸ ಆಡುವಂಥದ್ದು ಆಗತ್ತೆ. ಆದರೆ ಫೈಲ್ ಮೂವ್ ಆಗೋ, ಕೆಲಸ ಮುಂದೆ ಹೋಗು, ಅದು ಅನುಕೂಲವೇ ಆಗೋದಿಲ್ಲ. ಯಾಕಂದರೆ ನಾವು ಕೆಲಸ ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಿ ಹೋಗಿ ನಿಂತ್ಕೊಳ್ಬೇಕು. ಆವಾಗ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಅರ್ಥ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಅಧಿಕಾರಿಗಳು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲಸ ಮಾಡಿಸ್ಕೊಳ್ಳೋವರಿಗೂ ಅನುಕೂಲ ಆಗುತ್ತೆ. ಈ ತಿಂಗಳ ಪ್ರಯತ್ನಗಳಾಗಬಹುದು. ಹೆಚ್ಚಿನ ದಿವಸ ಓಡಾಟಗಳು ಸ್ವಲ್ಪ ಕಡಿಮೆ ಆಗ್ತದೆ. ಪಂಚಮದ ಕುಜ, ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ರಿಯಲ್ ಎಸ್ಟೇಟಲ್ಲಿ ಏನೋ ಒಂದು ಸ್ವಲ್ಪ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಬ್ಬ ಹರಿದಿನಗಳು, ಹಾಗಾಗಿ ಕೊಳ್ಳುಕೊಳ್ಳುವಂತಹ ಗ್ರಾಹಕರು ಮತ್ತು ಬೆಳ್ಳಿ ಬಂಗಾರ ಇತ್ಯಾದಿಗಳಲ್ಲಿ ಸ್ವಾಭಾವಿಕ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಇದೆ. ಹಾಗಾಗಿ ಅದರ ದರವು ಕೂಡ ಜಾಸ್ತಿ ಆಗಬಹುದು. ಮಾರಾಟ ಮಾಡೋವರಿಗೂ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗಬಹುದು. ನಿಮ್ಮ ಮನೆಗೆ 10 ಥರದ ಲಕ್ಷ್ಮಿಗಳ ಅನುಕೂಲವಾಗಬಹುದು. ಶುಕ್ರನ ರಾಶಿ ಅಲ್ವಾ. ಯಾಕಂದರೆ ಒಂದು ಹಳೆ ವಾಹನ ಇದ್ದರೆ ಹೊಸ ವಾಹನ ಖರೀದಿ ಮಾಡಿದ್ರೆ ಅದೊಂದು ಲಕ್ಷ್ಮಿ ಅಲ್ವಾ. ಅತಿಥಿಯಾಗಿ ಯಾವುದೋ ಒಂದು ಗರ್ಭಿಣಿಯಾದಂಥದ್ದು ಮಗು ಹೆತ್ತಿದೆ ಅಂತ ಆದರೆ ಅದು ಕೂಡ ಲಕ್ಷ್ಮಿಯ ಸ್ವರೂಪವೇ, ಎಲ್ಲ ಪರಮಾತ್ಮನ ಸ್ವರೂಪವೇ. ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಲಕ್ಷ್ಮಿಯ ಸ್ವರೂಪದಿಂದನೇ ಆರಾಧನೆ ಮಾಡಬೇಕು. ಯಾಕಂದರೆ ತೇನ ವಿನ ತೃಣಮಪಿ ನ ಚಲತಿ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಎಲ್ಲ ಭಗವಂತನ ಇಚ್ಛೆಯಿಂದ ಪ್ರತಿಯೊಂದು ಕೂಡ ನಡೀತದೆ. ಹಾಗಾಗಿ ಎಲ್ಲವನ್ನೂ ಕೂಡ ಸಕಾರಾತ್ಮಕವಾಗಿ ನೀವು ಚಿಂತನೆ ಮಾಡ್ತಾ ಹೋಗಬೇಕು. ಏನು ಸಿಕ್ಕಿದ್ರೂ ನಾವು ಈಗ ಒಂದು ಕಡೆ ಹೋಗ್ತಾ ಇದ್ದೇವೆ, ಯಾರೊಬ್ಬರು ಸ್ನೇಹಿತರು ಕರೆದು 1-2 ಮಾವಿನ ಹಣ್ಣು ತಗೊಳ್ತಾ ಇದ್ರು, ನಮಗೂ 1-2 ಮಾವಿನ ಹಣ್ಣು ಕೊಟ್ಟರು. ಅದು ಪರಮಾತ್ಮನ ಸ್ವರೂಪ, ಇವತ್ತಿದು ಪ್ರಾಪ್ತಿ ಇದೆ, ಭಗವಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ಮುಂದೆ ನಡೀತಾ ಇರಬೇಕು. ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಅವನು ಏನಕ್ಕೆ ಕೊಟ್ಟ, ಏನಾಯಿತು, ಭಾರಿ ಯೋಚನೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅವನೇ ಭಗವಂತ ಇವತ್ತೆಷ್ಟು ಪ್ರಾಪ್ತಿ ನಮಗೆ ಕೊಟ್ಟಿದ್ದಾನೆ, ಈ ಪ್ರಾಪ್ತಿ ನಮಗೆ ದಕ್ಕುವಂತಹ ಪ್ರಾಪ್ತಿ ಅಂಥೇಳಿ ನಾಳೆಗೆ ಮುಂದಿನ ಚಿಂತನೆ ಮಾಡ್ತಾ ಹೋಗಬೇಕು. ಎಷ್ಟೋ ಸಲ ಚಿಂತನೆ ಆಗುವುದಿಲ್ಲ, ಬರೀ ಚಿಂತೆಯಾಗಿ ಕೂತ್ಕೊಂಡ್ಬಿಡ್ತದೆ. ಚಿಂತೆ ಆದಾಗ ಏನಾಗುತ್ತೆ, ರಾತ್ರಿ ನಿದ್ರೆ ಬರುವುದಿಲ್ಲ, ಆರೋಗ್ಯ ಕೆಡ್ತದೆ, ಹೀಗೆ ಚಿಂತೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಚಿಂತನೆ ಮಾಡಬೇಕು. ಒಳ್ಳೆಯದನ್ನು ಏನು ಪ್ರಯತ್ನ ಮಾಡಬಹುದು, ಇವತ್ತು ನಾನು ಏನೇನು ನಷ್ಟವನ್ನು ಮಾಡಿಕೊಂಡೆ ಅಂತೇಳಿ ಯೋಚನೆ ಮಾಡಿಕೊಳ್ಬೇಕು. ನಾಳೆಗೆ ಅದನ್ನು ಹೇಗೆ ನಾವು ಪರಿವರ್ತನೆ ಮಾಡಬಹುದು, ಯಾವ ಥರ ಟೈಮನ್ನು ಸೇವ್ ಮಾಡಬಹುದು ಎಂಬುದನ್ನು ಯೋಚನೆ ಮಾಡ್ತಾ ಹೋಗಬೇಕು. ಇಲ್ಲ ಅಂತಾದರೆ ಹೀಗೆ ಸುಮ್ಮನೆ ಕಿರಿಕಿರಿ ಆಗ್ತಾ ಹೋಗ್ತದೆ, ಟೈಮು ಕಳೆದು ಹೋಗಿಬಿಡುತ್ತೆ. ಜೀವನದಲ್ಲಿ ಅತ್ಯಮೂಲ್ಯವಾದಂಥ ಸಮಯವನ್ನು ಹಾಳು ಮಾಡಿಕೊಳ್ತೇವೆ. ಇನ್ನು ಭೂಮಿ ವ್ಯಾಪಾರ ವ್ಯವಹಾರಗಳು ಮತ್ತು ಮನೆ ಕಟ್ಟೋರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಅಂತ ಹೇಳ್ತಾನೆ. ನೀವು ಮನೆ ಕಟ್ಟಲಿಕ್ಕೆ ಹಾಕಿ
ಅಂದರೆ ಅರ್ಧಂಬರ್ಧ ಇದ್ದರೆ ಅದು ಸ್ವಲ್ಪ ಮುಂದೆ ಹೋಗ್ಬೋದು, ಅಥವಾ ಏನೋ ಒಂದು ಸೈಟ್ ತಗೊಂಡಿದ್ದೀನಿ ದೂರದಲ್ಲಿ ಯಾವುದೋ ಲೋನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾನೆ ಅಂದರೆ ಲೋನು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಈ ಕಾನೂನಿನ ತೊಡಕುಗಳಿದ್ದರೆ ಈ ರಾಶಿಯವರಿಗೆ ಸಾಡೆ ಶನಿ ಶುರುವಾಗಲಿಲ್ಲ, ಆದರೂ ಕೂಡ ಕಾನೂನಿನ ತೊಡಕುಗಳು ತೊಂದರೆಗಳಿದ್ದರೆ ಅದೆಲ್ಲ ಸ್ವಲ್ಪ ದೂರ ಆಗುತ್ತೆ. ಏನು ವರಿ ಮಾಡಬೇಡಿ ನೀವು. ಆ ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆ ಭಗವಂತ ನಿಮ್ಮ ಕೈ ಹಿಡಿತಾನೆ, ಎತ್ತುತ್ತಾನೆ. ಮತ್ತು ಧಾರ್ಮಿಕವಾದಂಥ ಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡುವಂಥ ಬಹಳ ಮುಖ್ಯವಾದಂಥ ಯೋಗ ಇದೆ ನೋಡಿ ನಿಮಗೆ. ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮವೂ ಕೂಡ ಇದೆ. ಅದರ ಜೊತೆಯಲ್ಲಿ ಸ್ವಲ್ಪ ಪ್ರಯಾಣ ಮಾಡಿ ದೇವಸ್ಥಾನಕ್ಕೆ ಹೋಗೋದು, ದೇವರು ನೋಡೋದು, ಪ್ರಾರ್ಥನೆ ಮಾಡೋದು, ಕೈ ಮುಕ್ಕೊಂಬರುವಂಥದ್ದು, ಹೀಗೆ ಒಳ್ಳೊಳ್ಳೆ ರೀತಿಯಾದಂಥ ವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು, ಸಮಯಗಳು ಬಹಳ ಮುಖ್ಯವಾಗಿದೆ. ಮತ್ತು ಜೀವನದಲ್ಲಿ ಏನೋ ಒಂದು ನೊಂದ್ಕೊಂಡಿದ್ದೀರಿ ನೀವು, ಆ ನೊಂದ್ಕೊಂಡಂಥದ್ದು ಪರಿಹಾರ ಆಗುತ್ತೆ. ಎಷ್ಟೋ ಸಲ ನಾವು ಜೀವನ ನೊಂದ್ಕೊಳ್ತಾನೆ ಇರ್ತೇವೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಹಾಗಾಗಿಲ್ಲ, ಇದು ಹಾಗಾಗಿಲ್ಲ. ಆದರೆ ಈ ತಿಂಗಳಲ್ಲಿ ಹಾಗಾಗುವುದಿಲ್ಲ. ಎಲ್ಲೋ ಒಂದು ಕಡೆಗೆ ನಿಮಗೆ ಅವಕಾಶಗಳು ಸಿಗುತ್ತೆ. ಭಗವಂತ ನಿಮ್ಮನ್ನು ಹೆಚ್ಚಿನದಾದಂಥ ಲಾಭಾಂಶಗಳ ಕಡೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಹೇಳಬಹುದು. ಮತ್ತು ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾಡುವಂಥ ವ್ಯಕ್ತಿಗಳು ಅಥವಾ ನಿಮ್ಮ ಬಗ್ಗೆ ದುಶ್ಮನ ಆಗುವಂಥ ವ್ಯಕ್ತಿಗಳು ಅವರು ದೂರವಾಗ್ತಾರೆ. ಅದನ್ನು ನೀವು ಚಿಂತೆ ಮಾಡೋದು ಬೇಡ. ಯಾಕಂದರೆ ಗುರು 2ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ನೀವು ಯಾರಿಗೇನೂ ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಕರ್ತವ್ಯದ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ನಿಮ್ಮ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಅದಾಗ ಹಂತ ಹಂತವಾಗಿ ನಿಮಗೆ ಕಷ್ಟ, ತೊಂದರೆಗಳು ಇತ್ಯಾದಿಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ಮತ್ತು ಯಾವುದೋ ಒಂದು ಈ ತಿಂಗಳಲ್ಲಿ ಇನ್ಕಮ್ ಸೋರ್ಸು ಕೂಡ ಸಿಗಬಹುದನೋ ಅಂತ ಅನಿಸ್ತದೆ. ಯಾಕಂದರೆ ಸಣ್ಣದಾದಂಥ ಬಿಸ್ನೆಸ್ ಮಾಡೋಣ, ನೋಡೋಣ ಹೇಗೆ ನಡೀತದೆ ನೋಡೋಣ. ಎಷ್ಟೋ ಸಲ ನಾವು ಹುತ್ತಕ್ಕೆ ಕೈ ಹಾಕಿದಾಗೆ ಹಾಗೆ ಯಾವ ಹಾವಿದೆ ಹೇಳಿ ಗೊತ್ತಾಗುತ್ತಲ್ಲ, ಹಾಗೆ ಯಾವುದಾದ್ರು ಬಿಸ್ನೆಸ್ ಶುರು ಮಾಡಿದಾಗೆ ನಮ್ಮ ನಿಜವಾದಂಥ ಹಣೆ ಬರ, ನಿಜವಾದಂತಹ ಪ್ರಾರಬ್ಧ ಕರ್ಮಗಳು, ಬಿಸ್ನೆಸ್ ಕ್ಲಿಕ್ ಆಗುತ್ತೋ ಇಲ್ಲೋ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಪ್ರಯತ್ನ ಮಾಡಿ ನೋಡಬೇಕು. ಪ್ರಯತ್ನವನ್ನೇ ಮಾಡದೇ ಇದ್ದರೆ ಅದು ಹೇಗೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಅದ್ರ ಬಗ್ಗೆ ಮುಂದೆ ಹೋಗ್ತಾ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ನಡೆಯೋದಿಲ್ಲ. ಹಾಗಾಗಿ ಒಂದೊಂದಾಗಿ ಪ್ರಯತ್ನ ಮಾಡ್ತಾ ಹೋಗಬೇಕು. ಆ ಪ್ರಯತ್ನಗಳು ಇವತ್ತಲ್ಲ ನಾಳೆಗೆ ಫಲ ಕೊಟ್ಟೇ ಕೊಡ್ತದೆ. ಅದನ್ನು ನಂಬಿಕೆ ಇಟ್ಕೊಂಡು ಪ್ರಯತ್ನವನ್ನು ಮಾಡಬೇಕು. ಇನ್ನೊಂದು 5 ವಿಷಯದಲ್ಲಿ ಜಾಗ್ರತೆ. ಒಂದನೇದೇನಪ್ಪ ಅಂತಂದರೆ ಜಾಗ್ರತೆ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಾ ಅದರ ಜೊತೆಗೆ ಹೆಚ್ಚಿನ ಚಿಂತೆ ಮಾಡ್ತಾ ಹೋಗಬೇಡಿ. ನೀವು ಇವತ್ತೇನು ಪ್ರಾಪ್ತಿ ಇದೆಯೋ ಭಗವಂತ ಕೊಟ್ಟಿದ್ದಾನೆ, ನಾಳೆ ನೋಡಿಕೊಂಡ್ರೆ ಆಯಿತು ಹೇಳುವಂಥ ಚಿಂತನೆ ಮಾಡಿ. 3ನೇದಾಗಿ ಹೂಡಿಕೆಯನ್ನು ಮಾಡಿ, ಇನ್ವೆಸ್ಟ್ಮೆಂಟನ್ನು ಮಾಡಿ. ಈ ಸಮಯ ಬಹಳ ಚೆನ್ನಾಗಿದೆ ನಿಮಗೆ. ಯಾಕಂದರೆ ಮುಂದೆಲ್ಲ ಸ್ವಲ್ಪ ಕಷ್ಟ ಬರಬಹುದು. ಹಾಗಾಗಿ 10 ರೂಪಾಯಿ, 5 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅಷ್ಟೇ ಸಣ್ಣ ಹಣ ಅಂತ ಅನಿಸಿದ್ರು ಕೂಡ ಇವತ್ತಿನ ಕಾಲದಲ್ಲಿ ಮ್ಯೂಚುವಲ್ ಫಂಡಲ್ಲೋ SIP ಎಲ್ಲೋ ಹೀಗೆಲ್ಲ ಬಹಳ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಅದೆಲ್ಲ ಇವತ್ತು ಕಡಿಮೆ ಅಂತ ಅನಿಸಿದ್ರು ಇನ್ನು 20 ವರ್ಷಕ್ಕೆ 30 ವರ್ಷಕ್ಕೆ ಹೆಚ್ಚಿನದಾದಂಥ ಬೆಲೆ ಬರಬಹುದು. ಇನ್ವೆಸ್ಟ್ಮೆಂಟನ್ನು ಮಾಡಿ ತಿಂಗಳಲ್ಲಿ ಮರೆಯದೇ ಮಾಡಿ. ನಾವೆಲ್ಲೆಲ್ಲೋ ಖರ್ಚು ಮಾಡ್ತೇವೆ, ಎಲ್ಲೆಲ್ಲೋ ವ್ಯರ್ಥ ಮಾಡ್ತೇವೆ ಜೀವನದಲ್ಲಿ. ಇನ್ನೊಬ್ಬರು ನೋಡಲಿ ಅಂತ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ನಿಜವಾದಂತಹ ರೀತಿಯಲ್ಲಿ ನಮಗೆ ಅನುಕೂಲಕರವಾಗಿ ಮಾಡಬೇಕು. ಇನ್ನೊಬ್ಬರ ನಮ್ಮನ್ನು ನೋಡಲಿ ಅಂತೇಳಿ ಕಾರ್ ತೆಗೆದುಕೊಂಡು ಹೋದ್ರೆ ಏನೂ ಪ್ರಯೋಜನ. ನಿಜವಾದಂಥ ಶ್ರೀಮಂತಿಕೆ ಅಥವಾ ಸ್ಥಿತವಂತರ ಆಗಬೇಕು ಹೊಡೆದನ್ನು ಸದಾಕಾಲ ನಾವು ಯೋಚನೆ ಮಾಡಬೇಕು. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ನೀವು ಇನ್ನೊಬ್ಬರಿಗೆ ಏನೋ ಒಂದು ಕೊಡುವಾಗ, ಏನೋ ಒಂದು ಮಾಡುವಾಗ ನಿಮ್ಮ ಕೈಯಲ್ಲಿ ಅದು ಸಾಧ್ಯವಾಗುತ್ತೋ ನೋಡ್ಕೊಂಡು ಮಾತು ಕೊಡಬೇಕು. ಎಷ್ಟೋ ಸಲ ಮಾತು ಕೊಟ್ಟು ಬಿಡ್ತೇವೆ, ಅದನ್ನು ಕಡೆಗೆ ಉಳಿಸ್ಲಿಕ್ಕಾಗಲ್ಲ. ನೋಡಪ್ಪ ಮನೆ ಕಟ್ಟಾಗ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ಬಾರಂಥದ್ದು. ಕೊನೆಗೆ ಅವರು ಯಾವಾಗೋ ಮನೆ ಕಟ್ತಾರೆ, 5 ವರ್ಷಕ್ಕೋ 10 ವರ್ಷಕ್ಕೋ. ಅವಾಗ ನೋಡಿ ಮನೆ ಕಟ್ತಾ ಇದ್ದಾನೆ ಅಂತ ಹೇಳುವಾಗ ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ದುಡ್ಡಿರೋದಿಲ್ಲ. ಅವಾಗ ತುಂಬನೇ ಬೇಸರ ಆಗುತ್ತೆ. ಹಾಗಾಗಿ ಆ ಸಮಯಕ್ಕೆ ನೋಡೋಣ ಹೇಳುವಂಥದ್ದನ್ನು ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ಯೋಚನೆ ಮಾಡಬೇಕು. ಹಾಗೆ ಕಾನೂನಿನ ರೀತಿಯಲ್ಲಿ ತುಂಬ ಯೋಚನೆ ಮಾಡಿ, ತುಂಬ ತಿಳುವಳಿಕೆ ಇದ್ದವರ ಹತ್ರ ಹೋಗಿ ಡಿಸಿಷನ್ ತೆಗೆದುಕೊಳ್ಳಿ. ಎಷ್ಟೋ ಸಲ ಏನಾಗುತ್ತೆ, ಈಗ ನಿಮಗೆ ಬಹಳ ಜನಕ್ಕೆ ವೃಷಭರಾಶಿಯವರಿಗೆ ಕೋರ್ಟು ಕಚೇರಿ ಏನೇನೋ ಕಿರಿಕಿರಿಗಳಿದೆ. ಅದನ್ನು ದೂರ ಆಗಬೇಕು ಅಂದರೆ ತಜ್ಞರ ಹತ್ರ ನಾವು ಹೋಗಬೇಕು. ನಾವು ಯಾವತ್ತೂ ಸರ್ವಜ್ಞರಲ್ಲ. ಯಾಕಂದರೆ ಯಾವ್ಯಾವ ಫೀಲ್ಡಲ್ಲಿ ಯಾರ್ಯಾರು ಓದಿದ್ದಾರೆ, ಯಾರ್ಯಾರಿಗೆ ಚೆನ್ನಾಗಿ ತಿಳುವಳಿಕೆ ಇದೆ ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿಲ್ಲ ಅಂತಾದರೆ ನಮಗೆ ಎಲ್ಲವೂ ಕೂಡ ಬರುತ್ತೆ ಹೇಳುವಂತಹ ಅಹಂಕಾರ ಒಂದು. 2ನೇದಾಗಿ ತಪ್ಪಾದಾಗ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಪಶ್ಚಾತ್ತಾಪ ಏನೂ ಮಾಡೋದಿಲ್ಲ ನಮಗೆ, ಇನ್ನು ಕಷ್ಟ ಆಗತ್ತೆ ಬಿಟ್ಟರೆ ಏನೂ ಉಪಯೋಗ ಮಾಡೋದಿಲ್ಲ. ಹಾಗೆ 5ನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಗೃಹಿಣಿಯರಿಗೆ ಸ್ವಲ್ಪ ಕಿರಿಕಿರಿ, ಚಿಂತೆ, ಟೆನ್ಷನ್ ಹೀಗೆ ಆಗುವಂಥ ಎಲ್ಲ ಸಾಧ್ಯತೆಗಳೆಲ್ಲ ಇದೆ. ಹಾಗಾಗಿ ಗೃಹಿಣಿಯರು ಬಹಳ ಮುಖ್ಯವಾಗಿ ಸಮಾಧಾನವನ್ನು ಎಷ್ಟಾಗುತ್ತೋ ಅಷ್ಟು ಏಕಾಗ್ರತೆಯನ್ನು ಕೊಟ್ಟುಕೊಂಡು ಭಗವಂತನ ಚಿಂತನೆ, ಭಗವಂತನ ಧ್ಯಾನ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಿ. ಅದರಿಂದ ಹೆಚ್ಚಿನದಾದಂತಹ ಅವಕಾಶಗಳು, ಅಭಿವೃದ್ಧಿಗಳು ಆಗತ್ತೆ. ಹೀಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಅವಕಾಶಗಳನ್ನು ಭಗವಂತ ನೀಡಿದ್ದಾನೆ. ಒಟ್ಟಿನಲ್ಲಿ ನಕ್ಷತ್ರ ಪರಿಹಾರಗಳು ಏನು, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಇದು ಸಾಧ್ಯವಾದರೆ ನೋಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಾಘವೇಂದ್ರ ಸ್ವಾಮಿಗಳ ಆರಾಧನೆ 11ನೇ ತಾರೀಕಿಗಿದೆ. ಮರೆಯದೇ ಇದ್ದ ಹಾಗೆ ಗುರು ಆರಾಧನೆ ಮಾಡಿ. ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬನು, ಗುರುಗಳು ಶ್ರೀಧರ ಸ್ವಾಮಿಗಳು, ಹೀಗೆ ನಿಮಗೆ ಯಾವ ಗುರುಗಳು ಇಷ್ಟವಾಗ್ತಾರೋ ಅಂತಹ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ನಗುರೋಹ ಅಧಿಕಂ ಅಂತ ಹಿಂದಿನ ತಿಂಗಳಲ್ಲಿ ನೋಡಿ
ವಿಶೇಷವಾಗಿ ನಮಗೆ ಗುರು ಪೂರ್ಣಿಮೆ ಸಿಕ್ಕಿದೆ. ಆದರೆ ಈ ತಿಂಗಳಲ್ಲಿ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ, ಮರ್ಯಾದೆ ಮಾಡಿ. ಯಾಕಂದರೆ ಎಲ್ಲ ಗುರುಗಳನ್ನು ಕೂಡ ಪೂಜ್ಯ ಭಾವನೆಯಿಂದ ಪೂಜೆ ಮಾಡಿದಾಗ ಆ ಗುರುಗಳ ಅನುಗ್ರಹ ನಮ್ಮ ಅತೀಂದ್ರಿಯವಾದಂಥ ಶಕ್ತಿಗಳು ಕೂಡ ಮೀರಿ ಫಲವನ್ನು ಕೊಡುತ್ತದೆ. ಹಾಗೆ ರೋಹಿಣಿ ನಕ್ಷತ್ರದವರು ಸಾಧ್ಯವಾದರೆ ನೋಡಿ, ನಮಗೆ ಕೃಷ್ಣಾಷ್ಟಮಿ, ಗೋಕುಲಾಷ್ಟಮಿ ಅಂತ ಕರೀತಾರೆ 16ನೇ ತಾರೀಕಿಗೆ. ಹಾಗಾಗಿ ಆ ದಿವಸ ವಿಷ್ಣುವಿನ ಆರಾಧನೆ ಮಾಡಿ, ಒಂದು ಸಲ ವಿಷ್ಣು ಸಹಸ್ರನಾಮ ಹೇಳಿ, ಅಥವಾ ಕೃಷ್ಣನಿಗೆ ಏನಾದ್ರು ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದಾರೆ ಅಂತಂದರೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿ. ಕೃಷ್ಣಮ್ಮಂದೇ ಜಗದ್ಗುರುಮ್ಮ, ಕೃಷ್ಣನಿಗೆ ಹೋಗಿ ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ, ಸ್ವಲ್ಪ ತುಳಸಿ ಅರ್ಚನೆ ಮಾಡಿ, ತುಳಸಿ ತೆಗೆದುಕೊಂಡು ಹೋಗಿ ಕೊಡಿ. ವಿಷ್ಣು ಸಹಸ್ರನಾಮ ಪಾರಾಯಣೆಯನ್ನು ತಪ್ಪದೇ ಇದ್ದ ಹಾಗೆ ಮಾಡಿ. ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವು ಸಾಧ್ಯ ಆದ ಮಟ್ಟಿಗೆ 8ನೇ ತಾರೀಕಿಗೆ ಆ ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡೋದು. ಮತ್ತು ವರಮಹಾಲಕ್ಷ್ಮಿ ಹಬ್ಬ ನಿಮ್ಮಲ್ಲಿ ಆರಾಧನೆ ಪೂಜೆ ಮಾಡ್ತಾ ಇದ್ದರೆ ಮಾಡಿ. ಅದು ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಎಲ್ಲ ಪೂಜೆ ಮಾಡ್ತಾರಲ್ಲ ಹೋಗಿ ಒಂದು ಕೈ ಮುಗಿದು ಭಕ್ತಿಯಿಂದ ಪ್ರಸಾದ ತೀರ್ಥಲ ತೆಗೆದುಕೊಂಬನ್ನಿ. ಅಥವಾ ನಿಮಗೆ ಏನಪ್ಪ ಕಡಲೆಲ್ಲ ಹೋಗಬೇಕು ಅಂತ ಅನಿಸ್ತದೆ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕುಂಕುಮ ಪ್ರಸಾದ ತೆಗೆದುಕೊಂಬಂದು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಡ್ರಾವರಲ್ಲೋ ಅಥವಾ ಕಪಾಟಲ್ಲೋ ಇಡಿ, ಭಕ್ತಿಯಿಂದ ಬೇಡ್ಕೊಳ್ಳಿ ಆ ದೇವರಲ್ಲಿ. ಈಗ ಇದಿಷ್ಟು ಮಾಡ್ತಾ ಬನ್ನಿ. ವೃಷಭ ರಾಶಿಯವರೇ ಎಷ್ಟು ತಿಂಗಳು ಹಾಗೇ ಭಗವಂತ ದಾಟಿಸ್ಕೊಂಡು ಹೋಗ್ತಾನೆ, ಹೆಚ್ಚಿನದಾದಂತಹ ನಷ್ಟಗಳಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ಜಾಗ್ರತೆ ವಹಿಸ್ಕೊಳ್ತಾ ಭಗವಂತನ ಧ್ಯಾನ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಯಾರು ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳ್ತಾ ಇಷ್ಟೊತ್ತಿನವರೆಗೆ ಸಾವಧಾನವಾಗಿ ವಿಡಿಯೋವನ್ನು ಆಲಿಸ್ತಾ ಇದ್ದೀರಿ. ಭಗವಂತನ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.